सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। मूकं करोति वाचालं पंगुं लंघयते गिरिं यत्कृपातमहं वन्दे परमानन्दसागरम्। ॐ सहना भवतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। आत्मानं चेत् विजानीयात् अयम् अस्मीति पुरुषः किमिच्छन् कस्य कामाय शरीरं मनुसंज्वरे। परमात्मನ ಅನುಗ್ರಹದಿಂದ ಶ್ರೀಮತಿ ವಿಮಲಾನಂದ ಹಾಗೂ ಎಲ್ಲ ಪಂಚದಶಿ ಶ್ರೋತೃ ವರ್ಗವೇ, ಈ ಸಪ್ತಮೋಧ್ಯಾಯ ತೃಪ್ತಿದೀಪ ಪ್ರಕರಣ ವಿಶೇಷವಾಗಿ ತತ್ವಮಸಿ ಮಹಾವಾಕ್ಯವನ್ನ ಹೇಗೆ ಅಂತರ್ಗತ ಮಾಡಿಕೊಳ್ಬೇಕು, ಮಾಡಿಕೊಂಡ ನಂತರ ನಿಶ್ಚಯವಾಗಲಿಕ್ಕೆ ಇರುವಂತಹ ಅಡ್ಡಿ ಏನು, ಆ ಅಡ್ಡಿಯನ್ನ ಜ್ಞಾನಿಯಾಗಿರ್ತಕ್ಕಂಥವನು ಹೇಗೆ ನಿವಾರಣೆ ಮಾಡ್ತಾನೆ, ಆ ಯಾವುದನ್ನ ವಿಪರೀತ ಭಾವನ ಅಂತ ಕರೆದ್ರು ಈ ಜಗತ್ತು ಸತ್ಯತ್ವ ಮತ್ತು ಶರೀರತ್ವ ಅಭಿಮಾನ, ಈ ಎರಡರ ಮೇಲೆ ಬಹಳ ವಿಶೇಷವಾಗಿ ಸಾಮಾನ್ಯವಾಗಿ ನಾವು ಜಗತ್ತು ಅಂತಕ್ಕಂಥದ್ದನ್ನ ಏನಾದರೂ ಆ ಜಗತ್ತನ್ನ ನಾವು ನಮ್ಮ ಇಂದ್ರಿಯಗಳ ಒಂದು ಉಪಭೋಗಗಳಿಗೆ ಪಡೆದುಕೊಳ್ಳಬೇಕು ಅಂತಂದ್ರೆ ಬಹಳ ಪ್ರಮುಖವಾಗಿ ದುಡ್ಡು ಅಂತಕ್ಕಂಥದ್ದು ಬೇಕು. ಹಾಗಾಗಿ ಇಡೀ ಎಲ್ಲ ವಿಷಯಗಳನ್ನ ಅವರು ಒಂದೇ ಒಂದು ಮಾಪನದಲ್ಲಿ ಅಳೆದ್ಬಿಟ್ರು. ಇದಕ್ಕೆಲ್ಲ ಕಾರಣ ಅರ್ಥ ಸಂಪಾದನೆ ಇದ್ದಾಗ ಮಾತ್ರ ಕಾಮ ಅಂತಕ್ಕಂಥದ್ದನ್ನ ನೆರವೇರಿಸಬಹುದು ಅಂತ ಧರ್ಮನೇ ಬಿಟ್ಬಿಟ್ರು. ಧರ್ಮ ಬಿಟ್ರಂದ್ರೆ ಅದರ ಪ್ರಸಂಗ ಅಲ್ಲ. ಸೊ ಒಟ್ಟಿಗೆ ಮಾತಾಡಬೇಕಂತ ಏನಿಲ್ಲ. ಇಲ್ಲಿ ಪ್ರತಿಯೊಂದು ಕಾಮನೆಗಳನ್ನ ಪೂರೈಸ್ಕೊಳ್ಬೇಕಾದ್ರೆ ಅರ್ಥ ಇದ್ದಾಗ ಮಾತ್ರ ಕಾಮನೆಗಳನ್ನ ಪೂರೈಸ್ಕೊಳಕ್ಕಾಗತ್ತೆ. ಸೊ ಹಾಗಾಗಿ ಎಲ್ಲಾ ಕಾಮನೆಗಳನ್ನ ಅರ್ಥದಲ್ಲಿ ಅನ್ವಯ ಮಾಡಿ ಅರ್ಥ ಸಂಪಾದನೆ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಅದು ಅರ್ಜನ ಸಮಯದಲ್ಲಿ ಅಷ್ಟೇ ದುಃಖವನ್ನು ಕೊಡುತ್ತದ, ಮತ್ತೆ ಅದನ್ನ ಪಾಲನ ಮಾಡುವ ಸಂದರ್ಭದಲ್ಲಿ ಕೂಡ ಅಷ್ಟೇ ದುಃಖ ಕೊಡ್ತದ, ಮತ್ತು ಅದು ನಾಶ ಕಾಲದಲ್ಲಿ ಅಷ್ಟೇ ದುಃಖ ಕೊಡ್ತದ, ಅದಕ್ಕಿಂತ ವಿಶೇಷವಾಗಿ ವ್ಯಯ ಕಾಲದಲ್ಲಿ ಅಷ್ಟೇ ದುಃಖವನ್ನ ಕೊಡುತ್ತದೆ ಅಂತಕ್ಕಂತಹ 4 ದೋಷಗಳನ್ನ, ದುಃಖದ ದೋಷಗಳನ್ನ ತೋರಿಸ್ತಿರೋದು. ಇದು ಜ್ಞಾನಿಗಿರ್ತಕ್ಕಂತಹ ಜಗತ್ತಿನ ಬಗ್ಗೆ ಸೊ ಅವನಿಗೆ ಸರಿಯಾಗಿ ವಿಚಾರ ಮಾಡಿದಂತಂದ್ರೆ ತಾನು ಆತ್ಮದಲ್ಲಿ ಸುಖಿಯಾಗಿ ತನ್ನ ಅನುಭವವನ್ನ ಹಂಚಿಕೊಳ್ತಕ್ಕಂಥದ್ದು. ಆತ್ಮದಲ್ಲಿ ನಿಲ್ಲೋ ತನ್ನ ಸ್ವಲ್ಪ ಕಷ್ಟದ ಕೆಲಸ. ಆತ್ಮ ನಿಂತುಕೊಂಡ ಮೇಲೆ ಸಾಧಕರಿಗೋಸ್ಕರವಾಗಿ ಟಿಪ್ಸ್ ತರ ಇವೆಲ್ಲ ವಿಷಯಗಳು. ಹಾಗೆ ಈ ರೂಪ ಅಂತಕ್ಕಂಥದ್ದು ಕೂಡ ಎಷ್ಟು ಒಂದು ಮನುಷ್ಯನನ್ನ ಬಂಧಿಸ್ತದೆ. ಅದು ನನ್ನ ರೂಪ ಆಗ್ಲಿ ಇನ್ನೊಂದು ರೂಪ ಆಗ್ಲಿ, ಆ ರೂಪವನ್ನ ಹೇಗೆ ನಿರಾಕರಿಸಬೇಕು ಅಂತಕ್ಕಂಥದ್ದು ವಿಶೇಷವಾಗಿ ಅದರ ಎಲ್ಲ ಮಗ್ಗಲಗಳನ್ನ ತಗೊಂಡು ಬಹಳ ಪ್ರಮುಖವಾಗಿ
ಅದು ವ್ಯಾಧಿ ಅಂತ ಹೇಳಿದಾರಲ್ವಾ ಶಂಕರ್ ಬಹಳ ಸ್ಪಷ್ಟವಾಗಿ. ಅದೇನ್ ಮಾಡ್ತದ, ಪೀಡ್ಯಮಾನ. ಪೀಡ್ಯಮಾನ ಅಂದ್ರೆ ಅದು ದುಃಖ, ಕ್ಷುದೆ, ಹಸಿವಂತಕ್ಕಂಥದ್ದು ತಾಪ ಅಂತಾನು ಕೊಡ್ತದ, ದುಃಖ ತಾಪ ಅಂತಾನು ಕೊಡ್ತದ. ಯಾರಾದರೂ ಅವನಿಗೆ ಅಲ್ಲಿ ಒಂದು ಮೃಷ್ಟಾನ್ನ ಭೋಜನ ಇದೆ, ಭೋಜನ ನೋಡಿಗಳಿಗೆ, ಊಟ ನೋಡಿಗಳಿಗೆ ಇವನು ಹೋಗ್ತಾನೆ. ಹೋದಾಗ ಅಲ್ಲಿ ಹೇಳ್ತಾರೆ, ಇಲ್ಲ ಅದರಲ್ಲಿ ವಿಷ ಬೆರೆಸಿದೆ ಅಂತ ಕಿಸಂತಾರ. ವಿಷ ಬೆರೆಸಿದಂತಕ್ಕಂತಹದ್ದನ್ನ ಕೇಳಿದಗಳಿಗೆ, ಅಯ್ಯೋ ಈ ಹಸುವಿನ ಬಾಧೆಕ್ಕಿಂತ ವಿಷ ಏನ್ ದೊಡ್ಡದಲ್ಲ ಅಂತ ಹೇಳ್ಬಿಟ್ಟು ಅವನೇನಾದ್ರೂ ಅದನ್ನ ತಿಂತಾನ ಅಂತ ಇನ್ನೊಂದು ಮಾರ್ಮಿಕವಾಗಿ ಅವರು ಪ್ರಶ್ನೆ ಎತ್ತಿಕೊಂಡಿದ್ದಾರೆ. ಈಗ ಹಸಿವು ಎಷ್ಟೇ ಹಸಿವು ತಾಪ ಕೊಡ್ತಿರ್ಲಿ, ಆದ್ರೆ ಅಲ್ಲಿ ಮುಂದುಗಡೆಗೆ ಮೃಷ್ಟಾನ್ನ ಭೋಜನ ಇದೆ. ಆದ್ರೆ ಆ ಮೃಷ್ಟಾನ್ನ ಭೋಜನದಲ್ಲಿ ವಿಷ ಬೆರೆಸಿದ್ದಾರೆ. ಇದು ವಿಷ ಬೆರೆತಿದೆ ಅಂತಕ್ಕಂಥದ್ದು ಗೊತ್ತಾದ ಮೇಲೆ ಯಾರಾದ್ರೂ ಊಟ ಮಾಡ್ತಾನ? ತಿಳುವಳಿಕೆ ಇರ್ತಕ್ಕಂಥವನು ಊಟ ಮಾಡೋದಿಲ್ಲ. ಯಾರು ಊಟ ಮಾಡ್ತಾರೆ ಅಂದ್ರೆ ಹುಚ್ಚರು ಊಟ ಮಾಡ್ತಾರೆ, ಮಕ್ಕಳು ತಿಳುವಳಿಕೆ ಇಲ್ದೇ ಇರ್ತಕ್ಕ. ಯಾಕಂದ್ರೆ ವಿಷ ಅಂದ್ರೆ ಏನು, ಅಮೃತ ಅಂದ್ರೆ ಏನು ಗೊತ್ತಿಲ್ದಿರ್ತಕ್ಕಂಥ ಮಕ್ಕಳು, ಮತ್ತೆ ಬುದ್ಧಿ ಕೆಟ್ಟಿರ್ತಕ್ಕಂಥವ್ರು, ಹುಚ್ಚರು ಮಾತ್ರ ಮಾಡ್ಬೋದೇನು. ಯಾರು ಮನುಷ್ಯರಾಗಿರ್ತಾರೆ, ಸರಿಯಾಗಿ ತಿಳುವಳಿಕೆ ಇರ್ತದೆ, ಅವನು ಬುದ್ಧಿ ಬೆಳೆದಿರ್ತಕ್ಕಂಥವನು, ಅವನು ಹಸಿವನ್ನ ಬೇಕಾದ್ರೆ ತಾಳ್ತಾನೆ, ಆದ್ರೆ ಆ ಊಟವನ್ನ ಮಾತ್ರ ಮಾಡೋದಿಲ್ಲ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಸ್ಮಾಲ್ ಟ್ರಿಕ್ಸ್ ಅದರಲ್ಲಿ. ಅಂದ್ರೆ ಸಾಮಾನ್ಯವಾಗಿ ಇಂದ್ರಿಯಗಳು ಜಗತ್ತಿನ ಈ ಏನು ಶಬ್ದ ಸ್ಪರ್ಶ ರಸ ರೂಪ ಗಂಧಗಳಿದೇವ, ಇವು ಜ್ಞಾನಿ ಆಗಿದ್ರು ಕೂಡ ಅವೆಲ್ಲವೂ ಕೂಡ ಒಂದಿಷ್ಟು ಸಂಪರ್ಕ ಪಡ್ಕೊಂಡಾಗ ಅವು ಒಂದ್ ಸ್ವಲ್ಪ ದಾಹ ಅಂತಾನು ಇದ್ದೇ ಇರ್ತದ. ಯಾಕಂದ್ರೆ ಅದು ಪ್ರಕೃತಿಯ ಗುಣ. ಸೊ ಬಹಳ ಬ್ಯೂಟಿಫುಲ್ ಆಗಿ ಗೀತೆಯಲ್ಲಿ ಆಚಾರ್ಯ ಶಂಕರ ಕೃಷ್ಣ ತುಂಬಾ ಚೆನ್ನಾಗಿ ಅದನ್ನ ಹೇಳಿದ್ದಾನೆ. ಆದ್ರೆ ಅವನು ಮಾಡ್ಬೇಕಾಗಿರ್ತಕ್ಕಂಥದ್ದು ಮನಸ್ಸಿನಿಂದ ಮಾತ್ರ ಬಿಟ್ರೆ, ಇಂದ್ರಿಯದಲ್ಲಿ ಇಂದ್ರಿಯಾಣಿ ಇಂದ್ರಿಯಾರ್ಥೇಶು ವರ್ತಂತೆ ಇತಿ ಧಾರಯನ್ ಅಂತ. ಅದು ಪರಸ್ಪರ ಒಂದಕ್ಕೊಂದು ಅವೆರಡು ವಿಷಯಗಳು ಮತ್ತು ವಿಷಯವನ್ನ ಆಕರ್ಷಿಸುವಂತಹ ಈ ಇಂದ್ರಿಯಗಳು, ಇವು ಒಂದನ್ನೊಂದು ಸಹಜವಾಗಿ ಅಟ್ರಾಕ್ಟ್ ಮಾಡ್ತಕ್ಕಂಥ ಗುಣಗಳು. ಈ ಅಟ್ರಾಕ್ಟ್ ಮಾಡುವಾಗ ಒಂದಿಷ್ಟು ತಾಪ ಅಂತಂದ್ರೆ ತೃಷೆ ಅಂತನೂ ಆಗುತ್ತೆ. ಆದರೆ ತೃಷೆ ಆಗಿದ್ರೂ ಕೂಡ ಹೇಗೆ ಒಬ್ಬ ತಿಳುವಳಿಕೆ ಇರ್ತಕ್ಕಂಥ ಮನುಷ್ಯ ಹಸಿವಿನ ಬಾಧೆ ಇದ್ರೂ ಕೂಡ ಹೆಂಗ ಆ ವಿಷ ಪೂರಿತವಾಗಿರ್ತಕ್ಕಂಥ ಆಹಾರ ತಿನ್ನೋದಿಲ್ವೋ, ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಇಂದ್ರಿಯಜನ್ಯ ವ್ಯಾಪಾರ ಸ್ವಲ್ಪ ತೃಷೆಯನ್ನ ಉಂಟು ಮಾಡಿದ್ರು ಕೂಡ ಅವನು ಬುದ್ಧಿಯಲ್ಲಿ ಈ ವಿಷಯಗಳ ದೋಷವನ್ನ ನೋಡಿರೋದ್ರಿಂದ ಹಸಿವನ್ನ ಬೇಕಾರ ತಕ್ಕೊಳ್ತಾನೆ. ಅಂದ್ರೆ ಇಂದ್ರಿಯಗಳ ದಾಹವನ್ನ ಬೇಕಾರ ಸ್ವಲ್ಪ ಸಹಿಸಿಕೊಳ್ತಾನೆ, ಆದ್ರೆ ಇಂದ್ರಿಯಗಳಿಂದ ಓಡೋದಿಲ್ಲ ಅಂತ. ಮೃಷ್ಟಾನ್ನ ತದ್ವತ್ ತ್ರಿಜಾನ್ ಅಂದ್ರೆ ಅತ್ಯಂತಿಕ ಶ್ರೇಷ್ಠವಾಗಿರ್ತಕ್ಕಂತಹ ನವರಸಲ ಎಷ್ಟು 56 ವೆರೈಟಿ ಫುಡ್ ಅಂತ ಕರಿತೀವಲ್ವ, ಅದಕ್ಕಿಂತ ಇನ್ನೂ ಜಾಸ್ತಿ. ಈ ಕೃಷ್ಣಾಷ್ಟಮಿಯಲ್ಲಿ ಮಾಡ್ತಾರಲ್ರಿ, ಎಷ್ಟು 56 ವಿಧ ಅಡಿಗೆ ಐಟಮ್ಸ್ ಅಲ್ವಾ? 56ನ 54ನ ಗೊತ್ತಿಲ್ಲ ನನಗೆ ಸರಿಯಾಗಿ. 56 ಸರ್, ಚಪ್ಪನ್ ಅಂತ ಹೇಳ್ತಾರೆ. ಚಪ್ಪನ್, ಎಸ್ ಕರೆಕ್ಟ್. 56
56 ವಿಧವಾಗಿರ್ತಕ್ಕಂತಹ ಭಕ್ಷ್ಯ ಭೋಜ್ಯ ತ್ರಿಜನ್ ಅಂದ್ರೆ ಅದಕ್ಕಿಂತ ಹೆಚ್ಚಿಂದು, ಅದಕ್ಕಿಂತನೂ ಹೆಚ್ಚು ಈ ಆತ್ಮದ ಜ್ಞಾನ ಅಂತಕ್ಕಂಥದ್ದು ಅದಕ್ಕಿಂತ ಹೆಚ್ಚು ಸುಖವನ್ನ ಕೊಡ್ತಕ್ಕಂತಹದ್ದು. ಎರಡು ರೀತಿಯಿಂದ ಅಂದ್ರೆ ಹೇಗೆ 56 ಅಂದ್ರೆ 56 ವಿಧವಾಗಿರ್ತಕ್ಕಂತಹ ಆಹಾರವನ್ನ ಊಟ ಮಾಡಿರ್ತಕ್ಕಂಥವನು ನ ಮೂಢ ಅಂದ್ರೆ ಅಪೋಸಿಟ್ ಆಗಿ ಹೇಳಿದರೆ ವಿವೇಕಿಯಾಗಿರ್ತಕ್ಕಂಥವನು ತಜ್ಜಿಗತ್ಸತಿ ಅಂದ್ರೆ ಹೊರಗಿನ ಊಟವನ್ನ ಅವನು ಬಯಸುವುದಿಲ್ಲ. ಮೃಷ್ಟಾನ್ನ ಭೋಜನವನ್ನು ಊಟ ಮಾಡಿರ್ತಕ್ಕಂಥವನು ಯಾವುದೋ ಒಂದು ರೋಡ್ ಮೇಲೆ ಯಾರೋ ಊಟ ಕೊಡ್ತಿರ್ತಾರಲ್ವಾ, ಊಟ ನೋಡಿದಗಳಿಗೆ ಅವನು ಹೋಗೋದಿಲ್ಲ. ಯಾಕಂತಂದ್ರೆ ಅವನು ಆಲ್ರೆಡಿ ಶ್ರೇಷ್ಠವಾಗಿರ್ತಕ್ಕಂಥ ಊಟ ಮಾಡಿದ್ದಾನೆ. ಹಾಗೆ ಆತ್ಮದ ಆನಂದವನ್ನು ಉಂಡಿರ್ತಕ್ಕಂಥವನು ವಿವೇಕಿಯಾಗಿರ್ತಕ್ಕಂಥವನು ಈ ವಿಷಯಾದಿಗಳಿಂದ ಬರುವಂತಹ ಅಲ್ಪ ಆನಂದಕ್ಕೋಸ್ಕರವಾಗಿ ಅವನು ಕೈ ಚಾಚೋದಿಲ್ಲ. ಇಷ್ಟು ಇದರದ ಮುಖ್ಯ ಅರ್ಥ, ಈ ಎರಡು ಲೈನ್ಗಳದು. ಸೊ ದೋಷವನ್ನ ತೋರಿಸ್ತಾರೆ ಮೇಲಿನ ಶ್ಲೋಕಗಳಲ್ಲಿ. ಈಗ ಇದರಲ್ಲಿ ಆ ಜ್ಞಾನಿಯ ಹೇಗೆ ಅವನು ಮಾಸ್ಟರಿ ಓವರ್ ದಿ ಮೈಂಡ್ ಅಂತ ಕರಿತೀವಲ್ವ, ಅಂದ್ರೆ ಅವ್ನು ತನ್ನ ಮನಸ್ಸಿನ ಮೇಲೆ ತಾನು ಹೇಗೆ ಹಿಡಿತವನ್ನ ಸಾಧಿಸಿದ್ದಾನೆ ಅಂತಕ್ಕಂಥದ್ದು. ಈಗ ಅದರಿಂದ ಮುಂದುವರೆದು ಇದೊಂದು ಪ್ರಶ್ನೆ ಬರ್ತದೆ. ಅಂದ್ರೆ ಈಗಾಗಲೇ ಹೇಳಿದ್ದಾರೆ, ಅವನು ವಿಪರೀತ ಭಾವನೆಯನ್ನ ತೆಗೆದಾಕಿದ್ದಾನೆ. ಪ್ರಾರಬ್ಧ ಕರ್ಮವಶಾತ್ ಇಂದ್ರಿಯಗಳ ಜೊತೆ ಸಾಮಾನ್ಯರಂತೆ ವ್ಯವಹಾರವನ್ನ ಮಾಡ್ತಾನೆ. ಇಂಥ ಸಂದರ್ಭದಲ್ಲಿ ಒಮ್ಮೊಮ್ಮೆ ಈ ಪ್ರಾರಬ್ಧದಲ್ಲಿ ಇರ್ಬೋದೇನಪ್ಪ, ಕೈ ಚಾಚುವಂತ ಪ್ರಸಂಗ ಪ್ರಾರಬ್ಧದಲ್ಲಿ ಇತ್ತು ಅಂತಂದ್ರೆ ಅಂತ ಸಂದರ್ಭದಲ್ಲಿ ಅವನು ಹೇಗೆ ವ್ಯವಹಾರ ಮಾಡ್ತಾನೆ. ಯಾಕಂದ್ರೆ ಕೆಲವೊಮ್ಮೆ ಕೇಳ್ಬೇಕಾಗತ್ತ, ಅದು ಕೆಲವೊಮ್ಮೆ ಜ್ಞಾನಿಗಳ ವರ್ತನೆಗಳು ನಮಗೆ ಅನ್ಸೋದಿಲ್ಲ. ಏನಪ್ಪ ಇಷ್ಟು ತಿಳಿದವರು ಹಿಂಗ್ಯಾಕ್ ಮಾಡ್ತಾರೆ ಇವರು ಅಂತ ಅನ್ಸುತ್ತೆ. ಆದ್ರೆ ಅದು ಪ್ರಾರಬ್ಧದ್ದು ಕರ್ಮ ಆಗಿರೋದ್ರಿಂದ ಅವನು ಒಳಗಡೆಗೆ ಜ್ಞಾನ ಇದ್ರೂ ಕೂಡ ಹೊರಗಡೆಗೆ ಅವನಂಗ ಮಾಡ್ತಾನೆ. ಏನಕ್ಕೋಸ್ಕರ ಮಾಡ್ತಾನೆ ಅನ್ನುವಂತಹದ್ದು ಅದು ಸ್ವಲ್ಪ ಕಷ್ಟದ ಕೆಲಸ ಅರ್ಥ ಮಾಡಿಕೊಳಕ. ಆದ್ರೆ ಹೊರಗಡೆಯವ್ರಿಗೆ ಮಾತ್ರ ಇವನೇನು ಬಹಳ ವ್ಯಕ್ತಿ, ಏನ್ ನಮ್ಮಂಗದಲ್ಲಿ ಇವನು ನಮ್ಮ ತರನಿ ಕೇಳದಲ್ಲಿ ಇವನೇನು ಅಂತಕ್ಕಂಥದ್ದು ಗೊತ್ತಾಗತ್ತೆ. ಇದೊಂದು ಸ್ವಲ್ಪ ಸೂಕ್ಷ್ಮತೆ ಇರ್ತಕ್ಕಂತಹದ್ದು. ಪ್ರಾರಬ್ಧ ಕರ್ಮ ಪ್ರಾಬಲ್ಯಾತ್ ಭೋಗೇ ಇಷ್ಟಿಚ್ಛಾ ಭವೇದ್ಯತಿ ಕ್ಲಿಶನ್ನೇವ ತದಾಪ್ಯೇಷ ಭುಂಕ್ತೆ ವಿಷ್ಟಿಗೃಹೀತವತ್ ವಿಷ್ಟಿಗ್ರಾಹಿಯಂತೆ ಅಂತಕ್ಕಂಥದ್ದು ಅರ್ಥ. ವಿಷ್ಟಿ ಅಂತಕ್ಕಂಥದ್ದನ್ನೇ ಕೆಳಗಡೆ ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಪ್ರಾರಬ್ಧದ ಬಗ್ಗೆ ಮಾತಾಡ್ತಿದ್ದಾರೆ. ಪ್ರಾರಬ್ಧ ಕರ್ಮ ಪ್ರಾಬಲ್ಯಾತ್ ಅಂದ್ರೆ ಪ್ರಾರಬ್ಧದ ಕರ್ಮ ಪ್ರಾಬಲ್ಯ ಅಂದ್ರೆ ಪ್ರಬಲವಾಗಿತ್ತು ಅಂತಂದ್ರ ಭೋಗಿ ಇಷ್ಟಿಚ್ಛಾ ಭವೇದ್ಯತಿ ಅಂದ್ರೆ ಭೋಗೇಶ್ವಿ ಇಚ್ಛಾ ಭವೇದ್ಯತಿ ಅಂದ್ರೆ ಭೋಗದಲ್ಲಿ ಒಮ್ಮೊಮ್ಮೆ ಇಚ್ಛೆ ಅಂತಕ್ಕಂಥದ್ದು ಉಂಟಾಗತ್ತೆ. ಈಗ ಯಾರು ಒಬ್ಬ ತಪಸ್ವಿ ಬರ್ತಾನಲ್ಲ, ಅದು ಮಹಾಭಾರತದಲ್ಲಿ ರಾಮಾಯಣದಲ್ಲಿ ಗೊತ್ತಿಲ್ಲ ಕತೆ.
ಅವನು ತಪಸ್ಸು ಮಾಡ್ಕೊಂತ ಕುತ್ಕೊಂಡಿರ್ತಾನೆ. ತಪಸ್ಸು ಮಾಡ್ಕೊಂತ ಕುತ್ಕೊಂಡಾಗ ಅದು ಹುತ್ತು ಬೆಳೆದು ಬಿಡ್ತದೆ. ಹುತ್ತು ಬೆಳೆದಾಗ ಆ ರಾಜಕುಮಾರಿ ಮಗಳನ್ನ ಕರ್ಕೊಂಡೋಗಿರ್ತಾನೆ ಅವನ ಕಾಡಿಗೆ. ಆ ಮಗು ಆ ಹುತ್ತು ನೋಡ್ತಾ ನೋಡ್ತಾ, ಆ ಹುತ್ತು ಏನಾಗಿರ್ತದೆ ಅಂದ್ರೆ ಆ ಕಣ್ಣುಗಳು ಅಷ್ಟೇ ಕಾಣ್ತಿರ್ತಾವ. ಆ ಮಗು ಏನ್ ಮಾಡುತ್ತೆ, ಅದು ಕನ್ಯೆ ಹುಡುಗಿ ತಿಳಿಲಾರ್ದನೆ ಚೇಷ್ಟೆಗೋಸ್ಕರ ಒಂದು ಕಟ್ಟಿಗೆ ಒಂದು ತಗೊಂಡು ಆ ಕಣ್ಣಿಗೆ ಚುಚ್ಚಿ ಬಿಡ್ತದೆ. ಕಣ್ಣಿಗೆ ಚುಚ್ಚಿಗಳಿಗೆ ಒಂದು ಕಣ್ಣು ಹೋಗ್ಬಿಡ್ತದೆ. ಆ ತಾಪದಿಂದ ಅವನು ಆ ವಲ್ಕವನ್ನ ಭೇದಿಸಿ ಹೊರಗಡೆ ಬರ್ತಾನೆ. ಹೊರಗಡೆ ಬಂದಾಗ ಅದು ಮಗು ಹೆದರಿಕೊಳ್ತದೆ. ಅವಾಗ ರಾಜನಿಗೆ ಯಾರಂತ ಗೊತ್ತಾಗುತ್ತದೆ. ಅವಾಗ ಅವನೇನ್ ಮಾಡ್ತಾನೆ, ಇದಕ್ಕೆ ಪ್ರಾಶ್ಚಿತ್ತ ಏನು, ನನ್ನ ಮಗಳು ತಪ್ಪು ಮಾಡಿದ್ದಾಳೆ, ಪ್ರಾಶ್ಚಿತ್ತ ಏನು ಅಂತಂದ್ರೆ ಅವನು ಏನಂತಂದ್ರೆ ನನ್ನ ಮಗಳನ್ನ ಮದುವೆ ಮಾಡಿ ಕೊಡಂತ ಕೇಳ್ತಾನ. ಅಂದ್ರೆ ಅವನು ತನಗೋಸ್ಕರವಾಗಿ ಕೇಳಿದ್ನೋ ಅಥವಾ ಮಾಡಿರ್ತಕ್ಕಂಥ ಹುಡುಗಿಯ ದೋಷವನ್ನ ನಿವಾರಿಸ್ಲಿಕ್ಕೆ ಕೇಳಿದ್ನೋ, ಅದೆಲ್ಲ ತುಂಬಾ ದೊಡ್ಡ ಕತೆ. ಇದಕ್ಕೆ ನಿಮ್ಗೆಲ್ಲ ಗೊತ್ತಿರ್ಬೇಕು. ಚೆನ್ನಾಗಿದೆ ಕತೆ ಅದು. ಮುಂದೆ ಇಲ್ಲಿ ಬಹಳ ಸೂಕ್ಷ್ಮ ಇದೆ ನೋಡ್ರಿ. ತನ್ನ ಭೋಗಕ್ಕೋಸ್ಕರ ಅವಳನ್ನ ಮದುವೆ ಆದ್ನು. ತನ್ನ ಭೋಗಕ್ಕೋಸ್ಕರ ಮದುವೆ ಆಗಿದ್ರೆ ಅವ್ನು ತಪಸ್ಸಿ ಕೊಡ್ತಿದ್ದಿಲ್ಲ. ಆದ್ರೆ ಅವಳು ಮಾಡಿರ್ತಕ್ಕಂಥ ದೋಷವನ್ನ ನಿವಾರಿಸಕ್ಕೋಸ್ಕರ ಸಲುವಾಗಿ ಅವನು ಅದನ್ನು ಕೇಳಿದ್ನು. ಈ ತರದ್ದು ಸಂದರ್ಭಗಳು ಜ್ಞಾನಿಗೆ ಬರ್ತವೆ ಅಂತ. ಅದಕ್ಕೆ ಪ್ರಾರಬ್ಧ ಕರ್ಮ ಪ್ರಾಬಲ್ಯಾದ್ ಭೋಗೇಶ್ವ ಇಚ್ಛಾ ಭವೇದ್ಯತಿ ಕ್ಲಿಶನ್ಯೇವ ತದಾಪೇಶ ಭಂಕ್ತೆ ವಿಷ್ಟಿಗೃಹೀತವತು. ಆ ರೀತಿಯಾಗಿ ಅಂತಹ ಪ್ರಸಂಗಗಳು ಬಂದಾಗ ಅವನು ವಿಷ್ಟಿಗ್ರಾಹಿ ಅಂತಂದ್ರೆ ಒಬ್ಬ ಸೇವಕನಾಗಿರ್ತಕ್ಕಂಥವನು ಹೇಗೆ ಒಂದು ಸಂಬಳಕ್ಕೆ ಒಳಪಟ್ಟು ಕರ್ಮವನ್ನ ಮಾಡ್ತಾನೆ, ಆ ರೀತಿಯಾಗಿ ಜ್ಞಾನಿಯಾಗಿರ್ತಕ್ಕಂಥವನು ಲೋಕದಲ್ಲಿ ಸಾಮಾನ್ಯರಂತೆ ಪ್ರಾರಬ್ಧದ ಕರ್ಮವಶಾತ್ ಕೆಲವೊಂದನ್ನ ಮಾಡ್ತಾನೆ. ಮಾಡುವಾಗ ಅವನು ಇಚ್ಛೆಯಿಂದ, ಅಂದ್ರೆ ಕಾಮನ್ ಪೀಪಲ್ ಏನು ಬಯಸಿ ಮಾಡ್ತಾರಲ್ಲ ಆ ರೀತಿಯಾಗಿರ್ತಕ್ಕಂತಹ ಇಚ್ಛೆ ಇರೋದಿಲ್ಲ. ಅದು ಪ್ರಾರಬ್ಧವಶಾತ್ ಇಚ್ಛೆ ಇರುತ್ತದೆ. ಬಹಳ ಸೊಗಸಾಗಿರ್ತಕ್ಕಂಥ, ಬಹಳ ಆಳವಾಗಿ ವಿಚಾರ ಮಾಡ್ಬೇಕಾಗತ್ತೆ ಈ ಎಲ್ಲ ಈ ಶ್ಲೋಕಗಳನ್ನ. ವಸಿಷ್ಠರು ಆ ರಾಜ ಬಂದು ಕೇಳಿದಾಗ ಕಾಮಧೇನನ್ನ ಕೊಡ್ಲಿಲ್ಲ ಅವರು ಸುರಭಿಯಲ್ಲಿ. ಅವ್ರಿಗೇನಂತ ಕಾಮಧೇನನ್ನ ಬೇಕಾದಷ್ಟು ಸಂಪಾದನೆ ಮಾಡತಕ್ಕಂಥ ಕೆಪಾಸಿಟಿ ಇತ್ತು. ಆದ್ರೆ ಅವ್ರಿಗೆ ತನ್ನಂತೆ ಒಬ್ಬ ಮಹರ್ಷಿಯನ್ನ ಮಾಡಬೇಕು. ಯಾಕಂದ್ರೆ ಅವನಲ್ಲಿ ಈ ವಿಶ್ವಾಮಿತ್ರನ ಕತೆ ಇದಕ್ಕೆ ಲಿಂಕ್ ಆಗತ್ತೆ. ಕತೆ ಗೊತ್ತಿರೋರಿಗೆ, ನಾನೇನು ಇದು ಹುತ್ತಿನಲ್ಲಿ ಒದಗಿರ್ತಕ್ಕಂಥ ಸಾಧು ಅಲ್ಲಿಂದ ಬರ್ತದ ಕತೆ ಕೂಡ. ವಿಶ್ವಾಮಿತ್ರ ವಸ್ತುತಃ ಅವನ ಅಂತರಂಗದಲ್ಲಿ ಋಷಿ ಅವನು, ಆದರೆ ಬಹಿರಂಗದಲ್ಲಿ ರಾಜ, ಬಹಳ ಬಲಾಢ್ಯ ರಾಜ, ಗ್ರೇಟ್ ಕ್ಷತ್ರಿಯ. ಆದರೆ ಇನ್ನರ ಅವನು ಗ್ರೇಟ್ ಬ್ರಾಹ್ಮಣ. ಈ ಹೊರಗಿನ ಕ್ಷತ್ರಿಯನ ಕಾಣ್ತಿದ್ನ ಬಿಟ್ರೆ ಒಳಗಿನ ಬ್ರಾಹ್ಮಣತ್ವ ಕಾಣ್ತಿದ್ದಲ್ಲ, ಅದು ಯಾರಿಗೆ ಕಂಡಿದ್ದೆ ಅಂದ್ರೆ ವಸಿಷ್ಠರಿಗೆ ಕಂಡಿದ್ದೆ. ಅದು ವಸಿಷ್ಠರು ಹೇಳಿದ್ರೆ ಕೊಡೋದಿಲ್ಲ, ಹೋಗಯ್ಯ ಕೊಡೋದಿಲ್ಲ ಅಂತಂದ್ರೆ ಅದು ಬಂದ್ರೆ ತಗೊಂಡೋಗ ಏನೋ ಅಂತ ಹೇಳ್ಬಿಟ್ರು. ಕೊಡ್ಬೋದಾಗಿತ್ತು, ಅವ್ರಿಗೇನು ದೊಡ್ಡದಾಗಿದ್ದಿಲ್ಲ, ಅದೇನು ಅವ್ರಿಗೇನು ಅದು ಇಂಪಾರ್ಟೆಂಟ್ ಅಲ್ವೇ ಅಲ್ಲ. ಆದ್ರೆ ಅಲ್ಲಿ ಕ್ಷತ್ರಿಯ ಗುಣವನ್ನ ಕಳಚಿ
ಅವನಲ್ಲಿ ಇರ್ತಕ್ಕಂಥ ಬ್ರಾಹ್ಮಣತ್ವವನ್ನ ಜಾಗೃತಿ ಮಾಡ್ಬೇಕಾಗತ್ತ. ಜಾಗ್ರತೆ ಮಾಡೋಕ್ಕೋಸ್ಕರ ಸಲುವಾಗಿ ಅವರು ಪ್ರಸಂಗವಶಾತ್ ತಾನು ಮಾಡದೇ ಇದ್ರೂ ಸೊರಬಿ ಜೊತೆ ಮುಖಾಂತರವಾಗಿ, ತನ್ನ ದಂಡದ ಮುಖಾಂತರವಾಗಿ ಯುದ್ಧವನ್ನಂತೂ ಮಾಡೇ ಮಾಡ್ತಾರೆ. ಇದೆಲ್ಲ ಪ್ರಾರಬ್ಧ. ಪ್ರಾರಬ್ಧ, ಜ್ಞಾನಿಯ ಪ್ರಾರಬ್ಧ ಎರಡು ರೀತಿಯಾಗಿರ್ತದೆ. ಒಂದು, ತನ್ನ ಪ್ರಾರಬ್ಧವನ್ನ ಕಳ್ಕೊಳ್ಬೇಕು. ಎರಡನೇದು, ಆ ಪ್ರಾರಬ್ಧದ ಜೊತೆಗೆ ಧರ್ಮ ಉದ್ಧಾರ, ವ್ಯಕ್ತಿ ಉದ್ಧಾರ ಇರ್ತದ. ಅದಕ್ಕೆ ನಾವು ಯಾಕೆ ಮಹಾತ್ಮರು ಜೊತೆ ಹಗುರವಾಗಿ ಯಾಕೆ ಮಾತಾಡಬಾರ್ದು ಅಂತಕ್ಕಂಥದ್ದು, ಯಾಕಂದ್ರೆ ಅದು ಗೊತ್ತಿರಂಗಿಲ್ಲ ನಮ್ಗ ಅವ್ರು ಹೇಗಿರ್ತಾರೆ ಅಂತ ಹೇಳಿ. ಯಾಕಂದ್ರೆ ನಮಗೆ ಆ ಜ್ಞಾನ ಇಲ್ಲದೆ ಇರೋದ್ರಿಂದ, ಅವ್ರು ಮಾಡುವ ವರ್ತನೆಗಳು ನಮ್ಮಂತೆ ಕಾಣದಿರೋದ್ರಿಂದ, ಹಾಗಾಗಿ ಮಹಾತ್ಮರ ಜೊತೆಗೆ ಯಾಕೆ ಗೌರವದಿಂದ ನಡ್ಕೊಳ್ಬೇಕು ಅಂತಕ್ಕಂಥದ್ದು ಇಂಡೈರೆಕ್ಟ್ ಆಗಿ ನೋಡಿದಾಗ, ಇಲ್ಲಿ ಹೊರಗಡೆಗೆ ಅವರು ಸಾಮಾನ್ಯ ಜನರಂತೆ ಕಂಡ್ರು ಕೂಡ ಅವ್ರ ಉದ್ದೇಶಗಳು ಬಹಳ ಗಂಭೀರ ಇರ್ತಾವೆ. ಯಾರು ತುಂಬಾ ಜನ ಕಾಮೆಂಟ್ ಮಾಡ್ತಾರೆ ಇದ್ರ ಮೇಲೆ, ಏನಪ್ಪ ತನಗೆ ಯಾಕೆ ಬೇಕಾಗಿತ್ತು ಆಶ್ರಮದಲ್ಲಿ ಇರೋದವ್ರಿಗೆ, ರಾಜನಿಗೆ ಬೇಕಾಗಿತ್ತದು, ರಾಜನಿಗೆ ಕೊಡ್ಬೋದಾಗಿತ್ತು, ವಸಿಷ್ಠರು ಯಾಕೆ ಕೊಡ್ಲಿಲ್ಲ ಅಂತ ತುಂಬಾ ಬುದ್ಧಿಜೀವಿಗಳಾಗಿರ್ತಕ್ಕಂಥವ್ರು ಕಾಮೆಂಟ್ ಮಾಡೋದು, ಅದ್ರ ಮೇಲೆ ಬೇಕಾದಷ್ಟು ಆರ್ಟಿಕಲ್ ಬರೋದೆಲ್ಲ ಮಾಡ್ತಾರ. ಬೇರೆ ಬೇರೆ ರೀತಿಯಾಗಿ ಏನೇನು ಬೇಕಾದಷ್ಟು ವ್ಯಕ್ತಿ ಸ್ವಾತಂತ್ರ್ಯ ಬೇಕಾದಷ್ಟು ಅದಲ್ಲ. ಆದ್ರೆ ಅದನ್ನ ಕಥೆಯನ್ನ ನೋಡಿದಾಗ ನಮಗೆ ಗೊತ್ತಾಗತಕ್ಕಂಥದ್ದು ಏನಂತಂದ್ರೆ, ವಸಿಷ್ಠರಿಗೆ ಆ ದೂರದೃಷ್ಟಿ ಇರೋದರಿಂದ, ಅವನಲ್ಲಿರ್ತಕ್ಕಂತಹ ಬ್ರಾಹ್ಮಣ ಶಕ್ತಿ ನೋಡಿರೋದ್ರಿಂದ ಅದನ್ನ ಜಾಗೃತಗೊಳಿಸಕ್ಕೋಸ್ಕರ ಸಲುವಾಗಿ ಒಬ್ಬ ಸಾಮಾನ್ಯ ಸಾಧು ಅಂತೆ ವರ್ತನೆ ಮಾಡಿದ್ರು. ಆದ್ರೆ ಅದರಿಂದ ಏನಾಯ್ತು, ಬೇಕಾದಷ್ಟು ಲೋಕ ಕಲ್ಯಾಣ. ಬರೀ ಒಂದು ರಾಜ್ಯಕ್ಕೆ ರಾಜನಾಗಿರ್ತಕ್ಕಂಥವನು ಲೋಕಕ್ಕೆ ಮಿತ್ರನಾದ, ವಿಶ್ವಮಿತ್ರ ಅಂತ. ವಿಶ್ವಕ್ಕೆ ಮಿತ್ರನಾಗಿರ್ತಕ್ಕಂಥವನು ವಿಶ್ವಾಮಿತ್ರ ಅಂತ. ಎಲ್ಲರನ್ನ ಉದ್ಧಾರ ಮಾಡ್ಲಿಕ್ಕೆ ಗಾಯತ್ರಿ ಮಂತ್ರವನ್ನ ಕೊಟ್ಟಿರ್ತಕ್ಕಂಥ ಋಷಿ. ಅಂತಹ ಗಾಯತ್ರಿ ಮಂತ್ರ ಅವನಿಂದ ಗಾಯತ್ರಿ ದೇವಿ ಇಳಿದು ಬರ್ಬೇಕಾಗಿತ್ತು ಭೂಮಿಗೆ. ಅದು ವಸಿಷ್ಠರು ಒಬ್ಬ ಸಾಮಾನ್ಯ ಬೈಕ್ ಇರ್ತಕ್ಕಂಥ ವ್ಯಕ್ತಿಯಂತೆ ನಡ್ಕೊಂಡಿರೋದ್ರಿಂದ ಅಲ್ಲಿ ಆ ಘಟನೆ ನಡೀತು. ಈಶ್ವರನ ಇಚ್ಛೆ ಮೇರೆಗೆ ಅವನು ಪ್ರಾರಬ್ಧವನ್ನ ಸಾಮಾನ್ಯ ಜನರಂತೆ ಮಾಡ್ತಾನೆ. ಹೆಂಗ ಒಬ್ಬ ರಾಜನ ಕೈಯಲ್ಲಿ ಅಧೀನದಲ್ಲಿರ್ತಕ್ಕಂಥ ಸೇವಕ ಹೆಂಗ ಅವನು ರಾಜನ ಆಜ್ಞೆಯಂತೆ ಮಾಡ್ತಾನೋ, ಹಾಗೆ ಪ್ರಾರಬ್ಧ ಅಂತಕ್ಕಂಥದ್ದು ಈಶ್ವರನ ಅನುಗ್ರಹದಿಂದ ಬಂದಿರತಕ್ಕಂಥದ್ದು. ಹಾಗಾಗಿ ಆ ಈಶ್ವರನ ಇಚ್ಛೆ ಮೇರೆಗೆ ಅವನು ಕೆಲಸವನ್ನ ಮಾಡ್ತಾನೆ ಅಂತ ಅರ್ಥ ಮಾಡಿಕೊಳ್ಬೇಕು ನಾವ್ ಇದನ್ನ. ಭುಂಜಾನಾ ವಾ ಅಪಿ ಬುಧಾಃ ಶ್ರದ್ಧಾವಂತ ಕುಟುಂಬಿನಃ ನಾದ್ಯಾಪಿ ಕರ್ಮನಶ್ಚಿನ್ನಂ ಇತಿ ಕ್ಲಿಶ್ಯಂತಿ ಸಂತತಂ. ಹೀಗೆ ಸಾಧುಗಳು ಅವರು ಪ್ರಾರಬ್ಧ ಕರ್ಮವಶಾತ್ ಕರ್ಮವನ್ನ ಮಾಡಿದಾಗಲೂ ಕೂಡ ಅವರು ಇದು ಯಾವಾಗ ಕರ್ಮ ಕ್ಷಯವಾಗುತ್ತೆ ಅಂತಕ್ಕಂತಹ ಆ ರೀತಿಯಾಗಿ ಅವರು ಕರ್ಮ ಮಾಡ್ತಾರೆ. ಬಿಟ್ರೆ ಕರ್ಮವನ್ನ ಬಯಸಿ ಮಾಡುವಂತಹ ರೀತಿಯಾಗಿ ಅವರು ಕರ್ಮ ಮಾಡೋದಿಲ್ಲ. ನಾವು ಕೆಲವೊಬ್ಬರನ್ನ ನೋಡ್ತೀವಿ, ಈ ದೇಶ ಸೇವೆಗೋಸ್ಕರ ಕೆಲವೊಬ್ರು ಮಹಾತ್ಮರು
ಬಾಲಗಂಗಾಧರನಾಥ ತಿಲಕರು ಜೈಲಲ್ಲಿ ಸ್ವತಂತ್ರ ಸಂಗ್ರಾಮದಲ್ಲಿ ಅವ್ರನ್ನ ಜೈಲಲ್ಲಿ ಬಂಧಿಸ್ತಾರೆ. ಜೈಲಲ್ಲಿ ಬಂದಿಯಾದಾಗ ಅವರು ಸಾಮಾನ್ಯರಂತೆ ದುಃಖ ಪಡ್ಲಿಲ್ಲ ನೋಡಿ. ಈಗ ನಮಗೆ ಸ್ವಾತಂತ್ರ್ಯ ಬಂದಿದೆ, ಈಗ ಸ್ವಾತಂತ್ರ್ಯಕ್ಕೋಸ್ಕರವಾಗಿ ಹೋರಾಟ ಮಾಡಿದರು. ಜೈಲಲ್ಲಿದ್ರೆ ಅದು ದೇಶ ಸ್ವಾತಂತ್ರ್ಯಕ್ಕೋಸ್ಕರ ಅದು ಹೆಚ್ಚಿನ ಏನು ಗ್ರೇಟ್ ಕಾರ್ಯ ಅಂತ ನಾವು ತಿಳ್ಕೊಂತೀವಿ. ಆದ್ರೆ ಆವತ್ತಿನ ಮಟ್ಟಿಗೆ ಆವತ್ತು ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರಲ್ಲಿ ಕೆಲವೊಬ್ರು ಈ ತರ ಜೈಲಿಗೆ ಹೋದ್ರೆ ಏನೋ ತಪ್ಪು ಮಾಡಿ ಹೋಗಿದ್ದಾನೆ ಅಂತಕ್ಕಂಥದ್ದು ಕೂಡ ಇತ್ತು, ಜ್ಞಾನ ಇಲ್ಲದೆ ಇರ್ತಕ್ಕಂಥವ್ರು. ಯಾಕಂದ್ರೆ ನಾನು ಕೆಲವ್ದು ಯಾರ್ದು ಕೇಳಿದ್ದೀನಿ, ನಾವು ಚಿಕ್ಕವರಿರುವಾಗ, ಅವ್ರಿನ್ನೂ ಚಿಕ್ಕವರಿರುವಾಗ ಎಲ್ಲರ ಜೊತೆ ಈ ಭಾರತ್ ಮಾತಾ ಕಿ ಜೈ ಅಂತ ಹೋಗ್ಬಿಡ್ತಾರೆ ಗುಲ್ಬರ್ಗದವರೊಬ್ರು. ಅವನಿಗೆ ಸೊ ಅವ್ರೇನ್ ಮಾಡ್ತಾರ, ಬ್ರಿಟಿಷರು ಆ ದೊಡ್ಡವ್ರ ಜೊತೆಗೆ ಅವನನ್ನೇ ಎಳ್ಕೊಂಡು ಹೋಗ್ಬಿಡ್ತಾರೆ. ಎಳ್ಕೊಂಡು ಹೋದಾಗ ಅಲ್ಲಿ ಯಾರೋ ಒಬ್ರು ಅವನಿಗೆ 16 ವರ್ಷನ 17 ವರ್ಷ ಅಂತ ಹೇಳ್ಬಿಡ್ತಾರೆ, ಎಲಿಜಿಬಲ್ ಅಂತ ಹೇಳ್ಬಿಟ್ಟು ಅವನಿಗೆ 1 ವರ್ಷ ಜೈಲ್ ಶಿಕ್ಷೆ. ಅಲ್ಲಿ ಊರುಗಳಲ್ಲಿ ಅವ್ರ ಪಾಪ ಎಲ್ಲ ಮಾತಾಡ್ತಿದ್ರಂತೆ ಜನಗಳೆಲ್ಲ ಅನ್ಕೊಂಡು, ನೋಡಿ ಇವನು ಜೈಲಿಗೆ ಹೋಗ್ಬಿಟ್ಟ, ಇವನ್ ಮಗ ಯಾರು ಇವನಿಗೆ ಹೆಣ್ಣು ಕೊಡ್ತಾರೆ, ತಿರುಗಿ ಯಾರು ಅವನ್ನ ಸೇರಿಸ್ಕೊಳ್ತಾರೆ ಅಂದ್ರೆ ಆ ಸಂದರ್ಭದಲ್ಲಿ ಜನ ಹೇಗ್ ಮಾತಾಡ್ತಿರ್ತಾರೋ ಗೊತ್ತಿರೋದಿಲ್ಲ. ಹಾಗೆ ತಿಲಕರು ಜೈಲು ಸೇರಿಕೊಂಡ್ರು. ಜೈಲು ಸೇರಿಕೊಂಡಾಗ ಅವರೇನು ದುಃಖ ಪೀಡಿತರಾದ್ರ ಜೈಲಲ್ಲಿ ಕುಂತುಕೊಂಡು ಭಗವದ್ಗೀತೆಗೆ ಭಾಷ್ಯ ಬರೆದ್ರು ಅವರು. ಅಂದ್ರೆ ತಮ್ಮದು ವಿವರಣೆ ಬರೆದ್ರು, ಭಾಷ್ಯ ಅಲ್ಲ. ಅವ್ರು ಇಡೀ ಭಗವದ್ಗೀತೆಗೆ ಕಂಪ್ಲೀಟ್ ಆಗಿ ವಿವರಣೆ ಬರೆದಿರ್ತಕ್ಕಂಥದ್ದು ಜೈಲಲ್ಲಿ. ಕರ್ಮ ಸನ್ಯಾಸ ಯೋಗ ಅಂತ. ಪ್ರಾರಬ್ಧ ಜೈಲಲ್ಲಿ ಇರ್ಬೇಕಂತ ಇತ್ತು, ಜೈಲಲ್ಲಿ ಕುಂತ್ಕೊಂಡೆ ಬರಿಬೇಕಾಗಿತ್ತು. ಸೊ ಹೀಗೆ ಪ್ರಾರಬ್ಧ ಅಂತಕ್ಕಂಥದ್ದು ಯಾವ್ಯಾವ ರೂಪದಲ್ಲಿರ್ತದೋ ಅನೇಕ ರೀತಿಯಾಗಿರ್ತದೆ. ಆದ್ರೆ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಪ್ರಾರಬ್ಧವನ್ನ ಇನ್ನು ಏನ್ ಮಾಡಕ್ ಬರಲ್ಲ. 3 ವರ್ಷ ಜೈಲ್ ಅಂತಂದ್ರೆ ಜೈಲಿಗೆ ಇರ್ಬೇಕಾಗತ್ತೆ. ಸೊ ಅದನ್ನ ತೀರ್ಸೋ ತನಕ ಅವರು ತಮ್ಮ ಜೀವನದ ಅತಿ ಗುರಿ ಏನಿರ್ತದ ಅಲ್ಲಿ ಅವ್ರೇನು ವ್ಯತ್ಯಾಸ ಆಗೋದಿಲ್ಲ. ಹೊರಗಡೆಗೆ ನೋಡ್ಲಿಕ್ಕೆ ಪ್ರಾರಬ್ಧ ವಶ ಅದು ಜೈಲಲ್ಲಿ ಬಂದಿಯಾಗಿದ್ದಾರೆ ಅಂತಕ್ಕಂಥದ್ದು ಕಾಣುತ್ತೆ. ಹಾಗೆ ಜ್ಞಾನಿ ಆಗಿರ್ತಕ್ಕಂಥವನು ಪ್ರಾರಬ್ಧ ವಶದಿಂದ ಹೆಂಗ ಅವರು ಜೈಲಲ್ಲಿದ್ರು ಹಾಗೆ ಶರೀರದ ತನಕನು ಕೂಡ ಅವನು ಪ್ರಾರಬ್ಧಕ್ಕೆ ವಶಪಟ್ಟು ಕರ್ಮವನ್ನ ಮಾಡ್ತಾನೆ ಅಂತ ಅರ್ಥ ಮಾಡಿಕೊಂಡು ಸರಿ ಹೋಗುತ್ತೆ. ನಾಯಂ ಕ್ಲೇಶೋತ್ರ ಸಂಸಾರ ತಾಪಕಿಂತು ವಿರಕ್ತತಾಂ ಭ್ರಾಂತಿ ಜ್ಞಾನ ನಿಧಾನೋ ಹಿ ತಾಪ ಸಾಂಸಾರಿಕ ಸ್ಮೃತಃ. ನ ಅಯಂ ಕ್ಲೇಶಃ ಅತ್ರ ಸಂಸಾರ ತಾಪಃ ಕಿಂತು ವಿರಕ್ತತಾ. ಬಹಳ ಬ್ಯೂಟಿಫುಲ್ ಆಗಿ ಹೇಳ್ತಾ ಇದ್ದಾರೆ ಇಲ್ಲಿ. ಈ ವಿರಕ್ತಿ ಅಂತಕ್ಕಂಥದ್ದು ತಾಪದಿಂದ ಬಂದಿರತಕ್ಕಂಥ ವಿರಕ್ತಿ ಅಲ್ಲ. ಇದನ್ನ ಬಹಳ ಬ್ಯೂಟಿಫುಲ್ ಆಗಿ, ಇದು ಬಹಳ ಇದೇ ಬಹಳ ಗೊಂದಲ ಆಗಿರ್ತಕ್ಕಂಥದ್ದು ನೋಡಿ. ಈಗ ಒಬ್ಬ ಡಯಾಬಿಟಿಕ್ ಇರ್ತಕ್ಕಂಥ ಪೇಷಂಟು ಸ್ವೀಟ್ ತಿಂದ್ರೆ ಡಯಾಬಿಟಿಕ್ ಜಾಸ್ತಿ ಆಗತ್ತೆ ಅಂತ ಹೇಳಿ ಸ್ವೀಟ್ ತಿನ್ನೋದಿಲ್ಲ. ಸ್ವೀಟ್ ತಿನ್ನೋದಿಲ್ಲ ಅಂತಂದ್ರೆ ಅರ್ಥ ಅವನು ಬಹಳ ಮನಸ್ಸಿನ ಮೇಲೆ ಹಿಡಿತವನ್ನ ಸಾಧಿಸಿದ್ದಾನೆ ಅಂತ ಅರ್ಥ ಅಲ್ಲ. ಸ್ವೀಟ್ ತಿಂದೆ ಅಂದ್ರೆ ಡಯಾಬಿಟಿಕ್ ಜಾಸ್ತಿ ಆಗುತ್ತೆ, ತಿನ್ಬೇಕಂತಕ್ಕಂಥದ್ದು ವಾಂಛೆ ಇದೆ. ಅದರ ಶರೀರದಲ್ಲಿ ರೋಗ ಉಲ್ಬಣ ಆಗತ್ತೆ ಅಂತಕ್ಕಂಥದ್ದಿರೋದ್ರಿಂದ ಅವನು ಸ್ವೀಟಿನ ಮೇಲೆ ವೈರಾಗ್ಯ ತಾಳಿದ್ದಾನೆ. ಅದು ಒಬ್ಬ ಸಾಧಕ ವೈರಾಗ್ಯಕ್ಕೆ ಮತ್ತು ಆ ವೈರಾಗ್ಯಕ್ಕೆ ಬಹಳಷ್ಟು ವ್ಯತ್ಯಾಸ ಇದೆ.
ಯಾವಾಗ್ಲೂ ಕೂಡ ಅಯ್ಯೋ ನನ್ನ ಜೀವನದಲ್ಲಿ ನಾನು ಡಯಾಬಿಟಿಕ್ ಬಂದ್ಬಿಟ್ಟು ನೋಡಿ ಸ್ವೀಟ್ ತಿಂದಂಗ ಆಯ್ತು ಅಂತ ಹೇಳ್ಬಿಟ್ಟು ದುಃಖ ಪಡ್ತಿರ್ತಾನೆ ಒಳಗಡೆಗೆ. ಹೊರಗಡೆ ತಿನ್ನೋದಿಲ್ಲ ಅಷ್ಟೇ. ಇದನ್ನು ವೈರಾಗ್ಯ ಅಂತ ಕರೆಯಂಗಿಲ್ಲ. ಆದ್ರೆ ಜ್ಞಾನಿಯಾಗಿರ್ತಕ್ಕಂಥವನು ವೈರಾಗ್ಯ ಹೆಂಗಿರ್ತದೆ ಅಂತಂದ್ರೆ, ಇದಕ್ಕೆ ನಮಗೆ ಬಹಳ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ ಇವರು ನಮ್ಮ ಎಚ್ ಹನುಮಂತಯ್ಯ ಅವರು. ಅವರು ಮದುವೆ ಆಗಿಲ್ಲ. ಈ ನ್ಯಾಷನಲ್ ಕಾಲೇಜು ವೈಸ್ ಚಾನ್ಸಲರ್ ಆಗಿ ಸೇವೆ ಮಾಡಿದ್ದಾರೆ ಅವರು. 38-40 ಏಜ್ ಅಲ್ಲಿ ಅವರು ಒಂದು ಪ್ರಸಂಗ, ಅವ್ರದ್ದೊಂದು ಆತ್ಮಚರಿತ್ರೆ ಬರೆಕೊಂಡಿದ್ದಾರೆ. ಅದರಲ್ಲಿ ಅವರು ಮೆನ್ಷನ್ ಮಾಡ್ಯಾರ. ಅವರು ಆಟೋದಲ್ಲಿ ಓಡಾಡ್ತಾರೆ. ಅವರು ಕಾರ್ ಇದ್ದಿಲ್ಲ ಅವರಿಗೆ. ಆಟೋದಲ್ಲಿ ಹೋಗುವಾಗ ಗೊತ್ತಲ್ಲ ನಿಮ್ಗೆ, ಆಟೋ ಡ್ರೈವರ್ಗಳು ಯಾವಾಗ್ಲೂ ಕೂಡ ಇಲ್ಲ ಅವರು ತಮ್ಮದರ ಹೇಳ್ತಾರೆ, ಇಲ್ಲ ನಮ್ಮನ್ನೇ ಕೇಳ್ತಾರೆ. ಅವರು ಸಾಮಾನ್ಯವಾಗಿ ಆಟೋದವ್ರು ಹಂಗೆ. ಅವನಿಗೊಬ್ಬ ಆಟೋದವನಿಗೆ ಕುತೂಹಲ, ಸರ್ ಏನ್ ಸರ್ ನೀವು ಇಷ್ಟೆಲ್ಲ ಒಳ್ಳೆ ದೊಡ್ಡ ಕೆಲಸದಲ್ಲಿದ್ದೀರಿ, ಯಾಕೆ ಮದುವೆಯಾಗಲ್ಲ ನೀವು ಅಂತ ಕೇಳಿದ್ದ. ಆಗ ಅವರು ನರಸಿಂಹ ಎಷ್ಟು ಕೂಲಾಗಿ ಹೇಳ್ತಾರೆ ಅಂದ್ರೆ, ಎಷ್ಟು ತಮಾಷೆಯಾಗಿ ಹೇಳ್ತಾರೆ ಅಂತ. ಏನ್ ಕಣೋ ನನಗೆ ಯಾರು ಹೆಣ್ಣು ಸಿಗ್ಲಿಲ್ಲ, ಅದಕ್ಕೆ ನಾನು ಮದುವೆ ಆಗಿಲ್ಲ ಅಂತ ಹೇಳ್ತಾರೆ. ಅಂದ್ರೆ ಡ್ರೈವರ್ನಿಗೆ ಎಷ್ಟು ಉತ್ತರ ಕೊಡ್ಬೇಕು ಅಷ್ಟು ಉತ್ತರ ಕೊಟ್ಟರು ಅವರು. ಯಾಕಂತಂದ್ರೆ ತಮ್ಮ ಉದ್ದೇಶ ಹೇಳಿದ್ರೆ ಅವನಿಗೆ ಅರ್ಥ ಆಗೋದಿಲ್ಲಲ್ವಾ ಡ್ರೈವರ್ಗ. ತಾನು ಏನಕ್ಕೋಸ್ಕರ ಜೀವನ ತಗೊಂಡಿದ್ದೀನಿ ಅಂತಕ್ಕಂಥದ್ದು ಹೇಳಿದ್ರೆ ಅವನಿಗೆ ಅರ್ಥ ಆಗೋದಿಲ್ಲ. ಇದನ್ನೇನಂತ ಕರೀತಾರೆ ಅಂತಂದ್ರೆ, ಅವರು ತಾಪದಿಂದ ಹೇಳಿರ್ತಕ್ಕಂಥದ್ದಲ್ಲ ಅದು. ಒಳಗಡೆಗೆ ಸಂತೋಷದ, ಹೊರಗಡೆಗೆ ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಗಲ್ಲ. ಹೀಗೆ ಒಬ್ಬ ಧೀಮಂತ ವ್ಯಕ್ತಿ ಹೇಗೆ ಅವನು ಹೊರಗಡೆಗೆ ಪ್ರಶ್ನೆ ಕರೆಕ್ಟ್ ಆಗಿದೆ, ಮತ್ತೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಅದು ಉತ್ತರ ಎಂತದ್ದು ಅಂತಂದ್ರೆ ಒಳಗಡೆ ತಾಪದಿಂದ ಬಂದಿರತಕ್ಕಂಥದ್ದಲ್ಲ. ಒಳಗಡೆ ಸಂತೋಷದ, ಹೊರಗಡೆಗೆ ಅವನಿಗೆ ಸಮಾಧಾನ ಆಗ್ಲಿ, ಏನಾರು ಅನ್ಕೊಂಡು ಹೋಗ್ಲ ಕಡೆಗೆ ಅಂತ. ಇದು ಬಹಳ ಸೂಕ್ಷ್ಮವಾಗಿರ್ತಕ್ಕಂಥದ್ದು ಇದು. ಯಾಕಂದ್ರೆ ಈ ಲೋಕದ ಜೊತೆಗೆ ಬಾಳ್ಬೇಕಾದಾಗ ಈ ತರ ಅನೇಕ ಪ್ರಶ್ನೆಗಳು. ನರಸಿಂಹಂತರಿಗಂತರಿಗೆ ಕೆಲವೊಂದು ಎಲ್ಲ ಹಾಗೇನೆ. ಯಾಕಂತಂದ್ರೆ ಅವ್ರ ಲೆವೆಲ್ ಅಲ್ಲಿ ಅದೇ ದೊಡ್ಡದಾಗಿರ್ತದೆ ಜೀವನ. ಅದಕ್ಕೆ ಒಬ್ಬ ತಿಳುವಳಿಕೆ ಇರ್ತಕ್ಕಂತಹ ವ್ಯಕ್ತಿ ತಾಪದಿಂದ ಅವನು ನಿವೃತ್ತಿಯನ್ನು ಪಡ್ಕೊಂಡಿರಂಗಿಲ್ಲ. ತನ್ನ ಉದ್ದೇಶಕ್ಕೋಸ್ಕರ ಸಲುವಾಗಿ ಅವನು ನಿವೃತ್ತಿಯನ್ನ ಪಡೆದಿರ್ತಾನೆ. ಆ ನಿವೃತ್ತಿ ಅಂತಕ್ಕಂಥದ್ದು ಕ್ಲೇಶದಿಂದ ಬಂದಿರೋದಲ್ಲ. ಇದು ಬಹಳ ಈಗ ವೈರಾಗ್ಯ ಪ್ರಾಕ್ಟೀಸ್ ಮಾಡ್ಬೇಕು, ಯಾರ ಮಾಡ್ರಿ. ಅದಕ್ಕೆ ನಾನು ಯಾವಾಗ್ಲೂ ಕೂಡ ಏನಾರು ಮಾಡ್ಲಿಕ್ಕೆ ಹೇಳ್ರಿ ಅಂತಂದಾಗ ನಾನು ಹೇಳ್ದಿರ್ತಕ್ಕಂಥದ್ದೇನಕ್ಕೋಸ್ಕರ ಅಂದ್ರೆ ಇದಕ್ಕೋಸ್ಕರನೇ. ಏನಾದ್ರೂ ಮಾಡ್ಬೇಕನ್ನೋದು ಮನಸ್ಸಿರ್ತದೆ, ಆದ್ರೆ ಮೊದಲು ಹೇಗ್ ಮಾಡಬೇಕು ಅಂತಕ್ಕಂಥ ತಿಳ್ಕೊಳ್ಬೇಕಲ್ವಾ. ಅದಕ್ಕೆ ಶ್ರೀ ಅರವಿಂದ ಅವರು ಅಲ್ಲಿ ಆಶ್ರಮಕ್ಕೆ ಯಾರಾದ್ರೂ ಬಂದಾಗ ಸೇವೆ ಮಾಡಕ್ಕೆ ನನಗೇನಾದ್ರೂ ಅವಕಾಶ ಕೊಡಿ ಅಂತಂದ್ರೆ ಫಸ್ಟ್ ಅವ್ರು ಏನ್ ಮಾಡ್ತಿದ್ರು ಅಂದ್ರೆ, ಕೆಲಸ ಕೊಡ್ತಿದ್ದಿಲ್ಲ ಅವರು, ಸೇವೆ ಅಂದ್ರೆ ಏನಂತ ಹೇಳ್ತಿದ್ರು ಅವರು. ಮೊದಲು ಸೇವೆ ಅಂತಕ್ಕಂಥದ್ದು ಅರ್ಥ ಹೇಳಿ ಅದಕ್ಕೆ ಬದ್ಧನಾಗಿ ಅವನ ತಿಳುವಳಿಕೆ ಬಂದು ಎಲಿಜಿಬಲ್ ಅಂದಾಗ ಅವಾಗ ಅವನಿಗೆ ಕೆಲಸ ಮಾಡಕ್ ಕೊಡ್ತಿದ್ರು. ಸೊ ಹಾಗಾಗಿ ಮೊದಲು ವೈರಾಗ್ಯ ಅಂತಕ್ಕಂಥದ್ದು ಏನು ಅಂತ ಸುಮ್ಮನೆ ಬಿಡೋದಲ್ಲ, ಫಸ್ಟು ವಿಷಯದಲ್ಲಿ ದೋಷವನ್ನ ಫಸ್ಟ್ ತಿಳ್ಕೊಳ್ಬೇಕು.
ವಿಷಯದಲ್ಲಿ ದೋಷವನ್ನ ತಿಳಿದ ಮೇಲೆ ನೀನು ಯಾರು ಹೇಳದೇ ಬೇಕಾಗಿಲ್ಲ, ತಾನೇ ವೈರಾಗ್ಯ ಬಿಡುತ್ತದು. ವೈರಾಗ್ಯವನ್ನ ನನ್ನ ಅರ್ಥದಲ್ಲಿ ಪ್ರಾಕ್ಟೀಸ್ ಮಾಡೋದೇ ಅಲ್ಲ, ಹಂಗ ಪ್ರಾಕ್ಟೀಸ್ ಮಾಡಿದ್ರೆ ಅದು ವೈರಾಗ್ಯ ಅಲ್ವೇ ಅಲ್ಲ. ಫಸ್ಟು ದೋಷ ದರ್ಶನ, ವಸ್ತುವಿನ ಬಗ್ಗೆ ಚೆನ್ನಾಗಿ ಜ್ಞಾನ ಬರಬೇಕು. ಎಷ್ಟು ಜ್ಞಾನ ಅಂತಂದ್ರೆ ತಿರುಗಿ ಅದು ಯಾವಾಗ ಕನ್ಫ್ಯೂಸ್ ಆಗಿ ಬರೋದು, ಅಷ್ಟರ ತನಕ ಜಾರ್ತಾ ಇರ್ಲಿ, ತೊಂದರೆ ಇಲ್ಲ. ಎಷ್ಟು ಸರಿನೂ ಜಾರ್ಲಿ, ಏನ್ ತೊಂದರೆ ಇಲ್ಲ. ಜಾರದಷ್ಟು ತಪ್ಪು ಅಲ್ಲ ನನ್ನ ಅರ್ಥದಲ್ಲಿ. ಜಾರ್ತಾ ಇದೆ ಅಂತಂದ್ರೆ ಇನ್ನೂ ವಸ್ತುವಿನ ದೋಷ ಸರಿಯಾಗಿ ಅರ್ಥ ಆಗಿಲ್ಲ ಅಂತ ಅರ್ಥ. ಒಂದು ಸಾರಿ ವಸ್ತುವಿನ ದೋಷ ಕ್ಲಾರಿಟಿ ಬಂದ್ಬಿಡಿತೆ ಅಂದ್ರೆ, ಒಂದು ಬಲವಾದ ಬೀಜ ಸಂಸ್ಕಾರ ಒಳಗಡೆ ಆಗಿಬಿಡಿತೆ ಅಂದ್ರೆ ಆಯ್ತು, ಅವನ ಜನ್ಮನೇ ಆ ವಿಷಯದಲ್ಲಿ ಭಾವನೆ ಆಗಿಬಿಡ್ತಾನೆ ಅವನು, ತಿರುಗಿ ಅದು ಕಾಣೋದಿಲ್ಲ ಅವನನ್ನ. ಹಾಗೆ ಒಂದು ಬೀಜ ಈ ಜನ್ಮದಲ್ಲಿ ಸಾಧಿಸಿದ್ರೂ ಕೂಡ ಈ ದೊಡ್ಡ ಬೆಳವಣಿಗೆ. ಅದಕ್ಕೆ ಗೌತಮ ಬುದ್ಧ ತನ್ನ ಬುದ್ಧ ಸ್ಥಿತಿಗೆ ಬರ್ಲಿಕ್ಕೆ ಕಾರಣಗಳನ್ನ ಕೇಳಿದಾಗ ಅದಕ್ಕೆ ಅವನು ತನ್ನ ಒಂದು 500 ಜನ್ಮದ ಕಥೆಗಳನ್ನ ಕೊಡ್ತಾನ, ಬುದ್ಧನ ಜಾತಕ ಕಥೆಗಳಂತ. ಆ ಜಾತಕ ಕಥೆಗಳಲ್ಲಿ ಅವನು ಒಂದೊಂದು ಜನ್ಮದಲ್ಲಿ ಒಂದೊಂದರ ಮೇಲೆ ಹೆಂಗ ವಿಜಯವನ್ನ ಸಾಧಿಸಿದೆ ಅಂತಕ್ಕಂಥದ್ದನ್ನ ಹೇಳ್ಕಂತ ಬರ್ತಾನ. ಹಾಗೆ ನಮ್ಗೆ ಈಗ ಪುಣ್ಯವಶಾತ್ ಇಂತಹ ಆತ್ಮಚಿಂತನೆ ಹಿಡಿತಕ್ಕಂಥ ಒಂದು ಅವಕಾಶಕ್ಕದ. ಈ ಅವಕಾಶ ಒಂದು ಸದುಪಯೋಗ ಆಗ್ಬೇಕಂತಂದ್ರೆ ಒಂದು ವಿಷಯ ಅದು ಅರ್ಥರಾಗ್ಲಿ ರೂಪರಾಗ್ಲಿ ಒಂದು ಸ್ಪಷ್ಟವಾಗಿ ಅರ್ಥ ಆಗಿಬಿಡುತ್ತೆ ಅಂತಂದ್ರೆ ಬಹಳ ದೊಡ್ಡ ಕೆಲಸ. ವಿಪರೀತ ಭಾವನೆಯನ್ನು ಸುಮಾರು ತೆಗೆದಂಗ. ಹಾಗೆ ಏನಾದ್ರೂ ಪ್ರಾಕ್ಟೀಸ್ ಮಾಡೋದಿದ್ರೆ ಆ ರೀತಿಯಾಗಿ ಮಾಡಿ. ವಿವೇಕೇನ ಪರಿಕ್ಲಿಶ್ಯನ್ ಅಲ್ಪಭೋಗೇನ ತುಷ್ಯತಿ ಅನ್ಯತಾನಂತ ಭೋಗೇಪಿ ನೈವ ತುಷ್ಯತಿ ಕರ್ಹಿಚಿತ್. ಸೊ ವಿವೇಕಿಯೇನ ಪರಿಕ್ಲಿಶ್ಯನ ಅಲ್ಪಭೋಗೇನ ತುಷ್ಯತಿ ಅಂತಂದ್ರೆ ವಿವೇಕಿಯಾಗಿರ್ತಕ್ಕಂಥವನು ಪ್ರಾರಬ್ಧವಶಾತ್ ಭೋಗವನ್ನ ಮಾಡಿದ್ರೆ ಆ ಭೋಗದ ತೃಪ್ತಿಯಲ್ಲಿ ಅವನ ಮನಸ್ಸು ಇರೋದಿಲ್ಲ. ಅವನಿಗೆ ಏನ್ ತೃಪ್ತಿ ಆಗ್ತದೆ ಅಂತಂದ್ರೆ ಈ ಪ್ರಾರಬ್ಧವನ್ನ ಕಳ್ಕೊಂಡಿಲ್ಲ ಅಂತಕ್ಕಂಥ ತೃಪ್ತಿ ಆಗುತ್ತೆ. ಇಲ್ಲಿ ಬಹಳ ಸೂಕ್ಷ್ಮದ ಭಗವದ್ಗೀತೆಯ ಗೀತಾಚಾರ್ಯನ ಕರ್ಮ ಸನ್ಯಾಸ ಯೋಗ ಅದು ಹೈಯೆಸ್ಟ್ ಬಹಳ ಎತ್ತರದಲ್ಲಿರ್ತಕ್ಕಂಥದ್ದು. ಅದು ಸಾಮಾನ್ಯರಿಗೆ ಅದು ತಿಳ್ಕೊಳ್ಳಿಕ್ಕೆ ಅಸಾಧ್ಯವಾಗಿರ್ತಕ್ಕಂಥದ್ದು. ಆದ್ರೆ ಇಲ್ಲಿ ವಿದ್ಯಾರಣ್ಯ ಮುನಿಗಳು ಇಲ್ಲಿ ಕೊಡ್ತಕ್ಕಂಥದ್ದು ಏನಂತಂದ್ರೆ ಒಬ್ಬ ಸಾಧಕರಾಗಿರ್ತಕ್ಕಂಥ ಪ್ರಾಕ್ಟೀಸ್ ಬೇಕಾಗಿರ್ತಕ್ಕಂತಹ ರೀತಿಯಲ್ಲಿ ಕೊಡ್ತಾ ಇದ್ದಾರೆ. ಇದಕ್ಕೆ ಕಂಪೇರ್ ಮಾಡಬಾರ್ದು. ಮತ್ತೆ ಅಲ್ಲಿ ಕರ್ಮ ಎಲ್ಲ ನಡೆದಿರ್ತದೆ, ಆದ್ರೆ ಅವನು ಮನಸ್ಥಿತಿ ಆತ್ಮನಲ್ಲಿ ಸ್ಥಿರವಾಗಿರ್ತದೆ, ಅದೇ ಬೇರೆ. ಮತ್ತೆ ಯಾವುದನ್ನ ಆಚಾರ್ಯ ಶಂಕರರು ಯೋಗರತ್ವ ಭೋಗರತ್ವ ಅಂತ ಹೇಳ್ತೀವಿ, ಅದರ ಸ್ಥಿತಿ ಬೇರೆ. ಅದಕ್ಕಿಂತ ಕೆಳಗಡೆಗೆ ಬಂದು ಪ್ರಾಕ್ಟೀಸ್ ಮಾಡುವಾಗ ಒಬ್ಬ ಸಾಧಕನಿಗೆ ಹೆಂಗ ಅದು ಅನುಸರಿಸ್ಬೇಕು ಅಂತಕ್ಕಂತಹ ಅದ್ಭುತವಾಗಿರ್ತಕ್ಕಂಥ ತಿಳುವಳಿಕೆಯನ್ನ ಒಂದು ರೀತಿಯಿಂದ ಇದು ಪ್ರಾಕ್ಟಿಕಲ್ ಕ್ಲಾಸ್. ಇದು ಅವನು ಆ ಭೋಗದಲ್ಲಿ ತೃಪ್ತಿ ಪಡೋದಿಲ್ಲ, ಪ್ರಾರಬ್ಧ ತೀರ್ತಲ್ಲ ಅಂತಕ್ಕಂತಹ ದೃಷ್ಟಿಯಿಂದ
ಆ ಅಲ್ಪದ್ರಲ್ಲೇ ತೃಪ್ತಿ ಪಡ್ತಾನೆ ಅವನು. ಜ್ಞಾನಿಯಾಗಿರ್ತಕ್ಕಂಥವನು ಅಲ್ಪದ್ರಲ್ಲೇ ತೃಪ್ತಿ ಪಡ್ತಾನೆ ಅಂತ. ಅಲ್ಪಭೋಗೇನ ತೃಷ್ಯತಿ, ಆ ಅಲ್ಪಭೋಗದಲ್ಲಿ ಅವನು ತೃಪ್ತಿ ಪಡ್ತಾನೆ. ಅನ್ಯಥಾ ಅನಂತ ಭೋಗ ಅಪಿ ನೈವ ತೃಷ್ಯತಿ ಕರ್ಹಿಚಿತು. ಯಾಕಂತಂದ್ರೆ ಅವನಿಗೆ ಚೆನ್ನಾಗಿ ಗೊತ್ತಿದೆ ಈ ಭೋಗ ಅಂತಕ್ಕಂಥದ್ದು ಅಂದ್ರೆ ವಿಷಯಗಳಿಂದ ಭೋಗವನ್ನ ತೃಪ್ತಿ ಪಡ್ತೀನಿ, ಸಂಪೂರ್ಣವಾಗಿ ವಿಷಯಗಳ ಸಂಘದಿಂದ ಆನಂದವನ್ನ ತೃಪ್ತಿಯಾಗಿ ಪಡ್ಕೊಳ್ತೀನಿ ಅಂತಕ್ಕಂಥದ್ದು ಅವನಿಗೆ ಚೆನ್ನಾಗಿ ಗೊತ್ತದ. ಅದು ಇಂಪಾಸಿಬಲ್ ಅಂತ ಗೊತ್ತದ. ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದು ಸಾಧ್ಯನೇ ಇಲ್ಲ ಅಂತ ಗೊತ್ತದ ಅವನಿಗೆ. ಹಾಗಾಗಿ ಅವನು ಪ್ರಾರಬ್ಧ ನಿಮಿತ್ತವಾಗಿ ಪ್ರಾರಬ್ಧ ಕಳತೆ ಇದೆ ಅನ್ನೋ ದೃಷ್ಟಿಯಲ್ಲಿ ಅವನು ಅಲ್ಪಭೋಗದಲ್ಲಿ ಸುಖ ಪಡ್ತಾನೆ ಬಿಟ್ರೆ ಅದನ್ನ ಬಯಸಕ್ ಹೋಗೋದಿಲ್ಲ. ಯಾಕೆ ಬಯಸಕ್ ಹೋಗೋದಿಲ್ಲ? ಬಹಳ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ 147. ಇದು ಮಹಾಭಾರತದಲ್ಲಿ ಆದಿಪರ್ವದಲ್ಲಿ ಯಯಾತಿ ಎನ್ನುವಂತಹ ಮಹಾರಾಜ, ಇಲ್ಲಿ ಒಂದಿಷ್ಟು ಈ ರಾಮಕೃಷ್ಣ ಮಠದವರು ರಾಜಕೋಪನಿಷತ್ತು ಅಂತ ತಗೊಂಡಿದ್ದಾರೆ. ನಾನ್ ನೋಡಿರ್ತಕ್ಕಂಥದ್ದು ಅಲ್ಲಿದೆ. ಇಲ್ಲಿ ಅದನ್ನ ಹೇಗ್ ಮಾಡಿದ್ದಾರೆ ಗೊತ್ತಿಲ್ಲ. ಏನಿದೆ ಆದ್ರೆ ಇದು ಮಹಾಭಾರತದಲ್ಲಿ ಬಹಳ ಇದು ಶ್ಲೋಕ ತುಂಬಾ ಪಾಪ್ಯುಲರ್ ಶ್ಲೋಕ. ಯಯಾತಿ ಕತೆ ಈಗಾಗಲೇ ಕೇಳಿದ್ವಿ ನಾವು, ಹಿಂದೆ ನೋಡಿದ್ವಿ. ಅದನ್ನ ಇಲ್ಲಿ ಕೋಟ್ ಮಾಡಿದ್ದಾರೆ. ನ ಜಾತು ಕಾಮ ಕಾಮಾನ್ ಉಪಭೋಗೇನ ಶಾಮ್ಯತಿ ಅವಿಷಾ ಕೃಷ್ಣ ವರ್ತ್ಮೇವ ಭೂಯ ಏವಾಭಿವರ್ಧತೆ. ನ ಜಾತು ಕಾಮಃ ಕಾಮಾನ್ ಉಪಭೋಗೇನ ಶಾಮ್ಯತಿ ಅವಿಷಾ ಕೃಷ್ಣ ವರ್ತ್ಮೇವ ಭೂಯ ಏವಾಭಿವರ್ಧತೆ. ಭೂಯ ಏವಾಭಿವರ್ಧತೆ. ಅವಿಷಾ ಕೃಷ್ಣ ವರ್ತ್ಮೇವ ಅಂದ್ರೆ ಅಗ್ನಿಗೆ ತುಪ್ಪ ಹಾಕೋದ್ರಿಂದ ಅಗ್ನಿ ಉಪಶಮನ ಆಗತ್ತ. ಅಗ್ನಿಗೆ ತುಪ್ಪ ಹಾಕೋದ್ರಿಂದ ಅಗ್ನಿ ಮತ್ತೆ ಉಜ್ವಲ ಆಗತ್ತ, ವೃದ್ಧಿ ಆಗತ್ತ. ನೋಡಿದ್ದೀರಲ್ವಾ ಯಜ್ಞಗಳನ್ನ ಮಾಡುವಾಗ ನಮ್ಮಲ್ಲಿ ಇಲ್ಲಿ ಕೆಲವೊಮ್ಮೆ ಬೈದಲ್ವ, ಸೋಮಯಜ್ಞ ಆಯ್ತು, ಏನು ಅವರು ಎಲ್ಲರೂ ಸೇರಿ ಋತ್ವಿಜರು ಒಟ್ಟಿಗೆ ಹಾಕಿಬಿಡ್ತಾರೆ. ಏನು ಒಮ್ಮೆಲೆ 30-35 40 ಫೀಟ್ ಹೈಟ್ ತನಕ ಅದು ಜ್ವಾಲೆ. ಅಷ್ಟು ತುಪ್ಪ ಹಾಕಿದಗಳಿಗೆ ಶಮನ ಆಗ್ಬೇಕಾಗಿತ್ತಲ್ವ ಅಗ್ನಿ. ಶಮನ ಆಗೋ ಬದಲು ಅದು ಉಪಶಮನ, ಶಾಂತವಾಗೋ ಬದಲು ಅದು ಬಹಳ ಶಕ್ತಿಯಿಂದ ಸ್ಫೋಟ ಆಗಿಬಿಡ್ತದೆ. ಹಾಗೆ ಕಾಮವನ್ನ ಕಾಮನೆಯಿಂದ ಕಾಮ ಸಂಪೂರ್ಣವಾಗಿ ತೃಪ್ತಿ ಆಗ್ಲಿಕ್ಕೆ ಸಾಧ್ಯ ಹೆಂಗ ಅಗ್ನಿಗೆ ತುಪ್ಪ ಹಾಕೋದ್ರಿಂದ ಅಗ್ನಿ ನಂದಿಸ್ಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಈ ಇಂದ್ರಿಯಗಳ ವಿಷಯಗಳನ್ನ ಭೋಗಿಸೋದ್ರಿಂದ ತೃಪ್ತಿ ಪಡ್ತೀನಿ ಅಂತಂದ್ರೆ ಅದೇನಾಗತ್ತೆ ಅಂದ್ರೆ ತೃಪ್ತಿ ಪಡೋ ಬದಲು ಅದು ಮತ್ತಷ್ಟು
ಉಲ್ಬಣ ಆಗತ್ತೆ. ಅದು ಜಾಸ್ತಿ ಬೇಕು 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 ಅಂತಕ್ಕಂಥದ್ದಾಗತ್ತೆ. ಬಹಳ ಬ್ಯೂಟಿಫುಲ್ ಶ್ಲೋಕ ಇದು. ಯಯಾತಿ ಮಹಾರಾಜ 4 ಜನ ಮಕ್ಕಳ ಆಯುಷ್ಯವನ್ನ ಪಡೆದು ಒಂದೇ ಜನ್ಮದಲ್ಲಿ 4 ಮಕ್ಕಳ ಆಯುಷ್ಯವನ್ನ ಪಡೆದು ತೃಪ್ತಿ ಮಾಡ್ಬೇಕಂತ ಭೋಗವನ್ನ ಅನುಭವಿಸ್ತಾನೆ. ಆದರೆ ಅವನಿಗೆ ಗೊತ್ತಾಗತ್ತೆ ಇದು ಎಷ್ಟು ಭೋಗಿಸಿದಷ್ಟು ಭೋಗಿಸಿದಷ್ಟು ಮತ್ತಷ್ಟು 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 ಬೇಕು ಅಂತ ಅನ್ನತದೆ ಬಿಟ್ರೆ ಸಾಕು ಅಂತ ಅನ್ನೋದಿಲ್ಲ. ಯಾಕಂತಂದ್ರೆ ಇವೆಲ್ಲ ಹಾಗೇನೆ, ಅಧಿಕಾರ ಇರ್ಬೋದು, ದುಡ್ಡು ಇರ್ಬೋದು, ಪ್ರಾಪರ್ಟಿ ಇರ್ಬೋದು, ಅವು ಸಾಕನ್ಸೋದಿಲ್ಲ. ಅವು ಇನ್ನು ಬೇಕಂತ ಅನಿಸ್ತಾವ, ಬೇಕಂತ ಅನಿಸ್ತಾವ. ಯಾಕಂದ್ರೆ ಅವುಗಳನ್ನ ಆ ಭೋಗ ಕಾಮನೆಗಳನ್ನ ಕೊಡೋದರಿಂದ ಕಾಮ ತೃಪ್ತಿ ಆಗೋದಿಲ್ಲ. ಕಾಮನೆಯಲ್ಲಿ ದೋಷವನ್ನ ನೋಡೋದರಿಂದ ಕಾಮ ತೃಪ್ತಿ ಆಗತ್ತೆ ಬಿಟ್ರೆ ಕಾಮದ ಬಯಕೆಯನ್ನ ತೀರಿಸ್ತಾ ಹೋದ್ರಂತಂದಂಗೆಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಕೆಲವೊಮ್ಮೆ ನೋಡಿ ಈ ಡ್ರಗ್ಸ್ ಇವೆಲ್ಲ ಮೊದಲು ಸ್ಟಾರ್ಟಿಂಗ್ ಅಲ್ಲಿ ಸುಮ್ಮನೆ ಒಂದ್ ಸ್ವಲ್ಪ ಅಂತ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು ಕೊನೆಗೆ ಹೆಂಗಾಗಿ ಬಿಡ್ತದೆ ಅಂತಂದ್ರೆ ಅದು ಸಿಗದೆ ಹೋದ್ರೆ ಹುಚ್ಚುತರಾಗಿ ಬಿಡ್ತಾರೆ ಅವರು. ಈ ಎಲ್ಲ ಕೆಲವೊಂದೆಲ್ಲ ಬ್ಯಾಡ್ ಹ್ಯಾಬಿಟ್ಸ್ಗೆ ಅಡಿಕ್ಟ್ ಆಗಿರ್ತಕ್ಕಂಥವ್ರು ನೋಡಿ ಅದನ್ನ ಕೊಡದೆ ಹೋಗ್ಬಿಟ್ರೆ ಆಯ್ತು. ನಮ್ಮಲ್ಲಿ ತುಂಬಾ ಕೇಸಸ್ಗಳು ಅದೇ ಕೇಸಸ್ಗಳು, ಕೆಲವೊಮ್ಮೆ ಡಿಪ್ರೆಷನ್ ಕೇಸಸ್ಗಳೆಲ್ಲ ಅದೇ ಅಡಿಕ್ಟ್ ಆಗಿರ್ತಕ್ಕಂಥ. ಸೊ ಹಾಗಾಗಿ ಸಾಧಕನಾಗಿರ್ತಕ್ಕಂಥವನು ಈ ದೋಷವನ್ನ ಚೆನ್ನಾಗಿ ತಿಳ್ಕೊಂಡು ಆ ಕಾಮವನ್ನು ತೃಪ್ತಿ ಪಡಕ್ ಸಾಧ್ಯ ಇಲ್ಲ. ಆತ್ಮನನ್ನ ತಿಳಿಯೋದ್ರಿಂದ ಕಾಮನೆಗಳು ತೃಪ್ತಿ ಆಗ್ತವೆ. ಕಾಮನೆಗಳು ತೃಪ್ತಿ ಆಗ್ತವೆ ಅಂದ್ರೆ ಕಾಮನೆಗಳು ಎಣ್ಣೆ ಇಲ್ಲದ ದೀಪದಂತೆ ಶಾಂತವಾಗ್ತವೆ. ಯಾಕಂದ್ರೆ ಒಳಗಡೆಗೆ ಸುಖ, ಆತ್ಮಾನಂದದ ಸುಖ ಅಧಿಕವಾಗಿ ಬಿಡಿತಂತಂದ್ರೆ ನೋಡಿ, ಈಗ ಗಂಟೆಗಟ್ಲೆ ಆನಂದವಾಗಿ ಪಾಠ ಕೇಳ್ತೀವಿ ಅಂದ್ರೆ ಮಾತನಾಡ್ತೀವಿ. ನೀವು ಇಷ್ಟು ಗಂಟೆಗಟ್ಲೆ ಯಾವ್ದಾರ ಭೋಗದಲ್ಲಿ ತೊಡಿಕೊಂಡು ನೋಡೋಣ, ಸುಸ್ತಾಗಿ ಬಿಡ್ತದೆ. ಆದ್ರೆ ಇದರಲ್ಲಿ ಏನದ, ಹೊರಗಡೆ ಯಾವುದಿಲ್ಲ ಇದರಲ್ಲಿ, ಆತ್ಮನ ಕಡೆ ಚಲಿಸುವಂತದ್ದದ. ಸೊ ಹಾಗಾಗಿ ಆತ್ಮರತಿಯಲ್ಲಿ ಮನಸ್ಸನ್ನ ಹೆಚ್ಚು ಜಾಗ್ರತೆ ಮಾಡಬೇಕು ಸಾಧಕನಾಗಿರ್ತಕ್ಕಂಥವನು. ಈ ಹೊರಗಿನ ವಿಷಯಗಳಲ್ಲಿ ಹೇಗೆ ವೈರಾಗ್ಯವನ್ನ ಸಂಪಾದನೆ ಮಾಡಬೇಕು ಅನ್ನುವಂತಹದ್ದನ್ನ ಬಹಳ ಸೊಗಸಾಗಿ ನಮ್ಮ ಮುಂದೆ ಎಲ್ಲ ಮಾರ್ಗಗಳನ್ನ ಬಿಚ್ಚಿ ತೋರಿಸ್ತಾ ಇದ್ದಾರೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.